ಎವ್ರಿ ಆಕ್ಟರ್ ಶುಡ್ ನೋ ಹೌ ಟು ಡೆಲಿವರ್ ಅ ಗುಡ್ ಸಿನಿಮಾ. ಡೈರೆಕ್ಟರ್ ಪ್ರಿಪೇರ್ ಮಾಡಿರೋ ಸ್ಕ್ರಿಪ್ಟ್ನ ಸೆಲೆಕ್ಷನ್ ಮಾಡೋದಕ್ಕೂ ಪ್ರೊಡ್ಯೂಸರ್ ಸೈನ್ ಹಾಕಿರೋ ಚೆಕ್ನ ಸೆಲೆಕ್ಷನ್ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಒಬ್ಬ ಆ್ಯಕ್ಟರ್ಗೆ ಸ್ಟೋರಿ ಸೆಲೆಕ್ಷನ್ ಅನ್ನೋದು ಒಂದು ಬೇಸಿಕ್ ನಾಲೆಡ್ಜ್. ಸ್ಟೋರಿ ಸೆಲೆಕ್ಷನ್ ಅಂತ ಬಂದಾಗ ಅವರು ರೀಸೆಂಟಾಗಿ ಮಾಡಿದಂಥ ಸಿನಿಮಾಗಳು ಖಂಡಿತವಾಗ್ಲೂ ನನಗೆ ಡಿಸಪಾಯಿಂಟ್ಮೆಂಟ್ ಅನ್ನೋ ಫೀಲ್ ಕೊಟ್ಟಿಲ್ಲ. ಬಟ್ ಈ ಸಿನಿಮಾ ಲೈಟಾಗಿ ಕೊಡ್ತು. ಅದು ಅವರಿಂದ ಅಲ್ಲ, ಡೈರೆಕ್ಟರಿಂದ. HIT ಥರ್ಡ್ ಕೇಸ್. ದಿಸ್ ಸಿನಿಮಾ ಈಸ್ ಅಬೌಟ್ ಅ ರೂತ್ಲೆಸ್, ವೈಲೆಂಟ್, ಬ್ರೂಟಲ್ ಕಾಪ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ ಏನಿದೆ, ನೀವು ಟ್ರೈಲರಲ್ಲಿ ನೋಡಿರ್ತೀರ, ಅದ್ರ ಗ್ಲಿಮ್ಸ್ ಎಲ್ಲ ಅಷ್ಟು ಬ್ರೂಟಲ್ ಆಗಿದೆ. ನಿಮ್ಗೊಂದು ಹೆಡ್ಸಪ್ ಕೊಡ್ತೀನಿ. ಹಿಟ್ ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ನೋಡಿದರೆ ಆ ಥರ ಒಂದು ಟಿಪಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಸಿಗಲ್ಲ. ಇದು ಕಂಪ್ಲೀಟ್ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಒಂದು ಪೀಕ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾದ ಮೈನರ್ ಮಿಸ್ಟೇಕ್ ಏನಂತಂದರೆ, ನೀವು ಟ್ರೈಲರಲ್ಲಿ ಒಂದು ಮಗು ಮಿಸ್ ಆಗೋ ಸೀನ್ ನೋಡಿರ್ತೀರ. ಸೊ ಆ ಮಗು ಈ ಸಿನಿಮಾದಲ್ಲಿ ಹೇಗೆ ಮಿಸ್ ಆಯಿತು, ಅದು ಅವ್ರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ, ಮತ್ತು ಕ್ಲೈಮ್ಯಾಕ್ಸಲ್ಲಿ ಅದು ಏನಾಗುತ್ತೆ ಅನ್ನೋದನ್ನ ಇನ್ನೊಂದು ಸ್ವಲ್ಪ ಲಾಜಿಕಲ್ ಡೀಟೇಲ್ಡಾಗಿ ತೋರಿಸ್ಬೋದಾಗಿತ್ತು. ಬಟ್ ಡೀಟೇಲಿಂಗ್ ಅಂತ ಬಂದರೆ ಇಡೀ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಾಕಷ್ಟು ಡೀಟೇಲಿಂಗ್ ಫ್ಯಾಕ್ಟ್ಸ್ನ ಮೇಂಟೈನ್ ಮಾಡಿದ್ದಾರೆ. ಬಟ್ ಈ ಒಂದು ಮಗು ಕೇಸಲ್ಲಿ ಆ ಡೀಟೇಲಿಂಗ್ ಎಲ್ಲೋ ಮಿಸ್ ಆಯಿತು ಅಂತ ನನಗನ್ನಿಸ್ತು. ಆ ಲಾಜಿಕಲ್ ಕನೆಕ್ಟಿವಿಟಿ ಕೊಟ್ಟಿದ್ದಿದ್ರೆ ಆಡಿಯನ್ಸ್ಗೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಸಿಗ್ತಿತ್ತು. ನನಗೆ ಒಂದು ಡೀಟೇಲಿಂಗ್ ತುಂಬಾ ಇಷ್ಟ ಆಯಿತು. ಹಿಟ್ ಸೆಕೆಂಡ್ ಕೇಸಲ್ಲಿ ಅವರ ಕ್ಯಾಮಿಯೋ ಎಂಟ್ರಿಲಿ ಇಂಟ್ರೊಡಕ್ಷನಲ್ಲಿ ಒಂದು ಡೈಲಾಗ್ ಬರುತ್ತೆ. 100 ಜನ ಅಮಾಯಕರು ಸತ್ರು ಪರವಾಗಿಲ್ಲ, ಒಬ್ಬ ಕ್ರಿಮಿನಲ್ ತಪ್ಪಿಸ್ಕೋಬಾರ್ದು ಅನ್ನೋದೇ ಅರ್ಜುನ್ ಸರ್ಕಾರ್ ಅವರ ಮೈಂಡ್ ಸೆಟ್ಟು ಅಂತ. ಬಟ್ ಆದರೆ ಈ ಒಂದು ಸಿನಿಮಾದಲ್ಲಿ ಒಂದು ಲೈನ್ನ ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ. ಒಬ್ಬ ಯೋಧ ಅಖಾಡಕ್ಕೆ ಒಬ್ಬರನ್ನ ಉಳಿಸ್ಬೇಕು, ಒಂದು ಜೀವನ ಉಳಿಸ್ಬೇಕು ಅಂತ ಹೇಳಿದ್ರೆ ಯಾವ ಎಕ್ಸ್ಟೆಂಟ್ಗೆ ಬೇಕಾದರೂ ಹೋಗ್ತಾನೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ ಏನಿದೆ, ನಿಮಗೆ ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಬ್ರೂಟಲ್, ವೈಲೆಂಟ್ ಸಿನಿಮಾಗಳನ್ನ ನೀವು ನೋಡಿರ್ತೀರಾ. ಬಟ್ ಆದರೆ ಇದೊಂದು ಸ್ವಲ್ಪ ಯೂನಿಕ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗೂ ಇದೆ. ಅಂದರೆ ಒಬ್ಬ ಆಫೀಸರು ಏನೇನೆಲ್ಲ ಕಲ್ತಿರ್ತಾನೆ, ಹೆಂಗೆಲ್ಲ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ನನಗೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು, ಮತ್ತು ಎಕ್ಸಿಕ್ಯೂಟ್ ಮಾಡಿರೋದು ಮತ್ತು ಕನ್ವೆ ಮಾಡಿದಂಥ ರೀತಿ ನನಗೆ ಇಷ್ಟ ಆಯಿತು. ಅದರಲ್ಲೂ ಎಡಿಟಿಂಗ್ ವರ್ಕ್ ನಂಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ಸಿನಿಮಾಟೋಗ್ರಫಿ ಕೂಡ. ನನಗೆ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಹೈಲೈಟ್ ಮಾಡಬೇಕು ಅಂತ ಏನು ಅನಿಸಲಿಲ್ಲ. ಏನಕ್ಕೆ ಸಿಂಪಲ್ ಆ್ಯಂಡ್ ಡೀಸೆಂಟ್ ಆಗಿತ್ತು. ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ಆ ಒಂದು ಸೀಕ್ವೆನ್ಸ್ಗೆ ಪರ್ಫೆಕ್ಟ್ ಆಗಿತ್ತು. ಬಟ್ ಆದರೆ ಒಂದು ಮೈಂಡ್ ಸ್ಟ್ರಕ್ ಎಲಿಮೆಂಟ್ ಸಿಗಲಿಲ್ಲ ನನಗೆ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ನನ್ನ ಮೈಂಡಲ್ಲಿ ಉಳಿಲಿಲ್ಲ ಸಿನಿಮಾ ಮುಗಿದ ಮೇಲೆ ಅನ್ನೋ ಫೀಲ್ ಕೊಡ್ತು. ಶ್ರೀನಿಧಿ ಶೆಟ್ಟಿ ಮತ್ತು ನಾನಿ ಅವರ ಕಾಂಬಿನೇಷನು ವರ್ಕೌಟ್ ಆಯಿತು ಅಂತಲೇ ಹೇಳ್ತೀನಿ. ಮತ್ತು ಅವರ ಕೆಮಿಸ್ಟ್ರಿ ನನಗೆ ಇಷ್ಟನೂ ಆಯಿತು. ಜೊತೆಗೆ ಈ ಒಂದು ಲವ್ ಸ್ಟೋರಿಗೆ ಒಂದೊಳ್ಳೆ ಪ್ಲಾಟ್ ಟ್ವಿಸ್ಟ್ ಇಟ್ಟಿದ್ದಾರೆ. ಆ ಒಂದು ಪ್ಲಾಟ್ ಟ್ವಿಸ್ಟ್ ಖಂಡಿತವೂ ನೀವು ಸಿನಿಮಾದಲ್ಲಿ ಇಷ್ಟಪಡ್ತೀರಾ. ನಿಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಂಗೇಜ್ ಮಾಡುತ್ತೆ, ಒಂದು ಥ್ರಿಲ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಬಟ್ ಆದರೆ ಕೆಲವೊಂದು ಕಡೆ ನನಗೆ ಮಚ್ ಪ್ರಿಡಿಕ್ಟಬಲ್ ಅಂತ ಅನಿಸ್ತು. ಬಟ್ ಆದ್ರೂ ಅವ್ರು ಕೊಟ್ಟಂಥ ಪ್ಲಾಟ್ ಟ್ವಿಸ್ಟ್ಗಳು ವಾಸ್ ರಿಯಲಿ ಎಕ್ಸೈಟಿಂಗ್. ಇನ್ನು ಈ ಸಿನಿಮಾದ ಕ್ಯಾಮಿಯೋಸ್ ಅಂತ ಬಂದರೆ ನೀವು ಸಿನಿಮಾದಲ್ಲೇ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು. ಬಟ್ ಆದರೆ ಆ ಕ್ಯಾಮಿಯೋ ಕ್ಲೈಮ್ಯಾಕ್ಸಲ್ಲಿ ನನಗೆ ಯಾಕೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಇನ್ನೂ ತುಂಬ ಚೆನ್ನಾಗಿ ಎಂಡ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಇನ್ನೂ ಚೆನ್ನಾಗಿ ಕನೆಕ್ಟಿವಿಟಿ ಕೊಡ್ಬೋದಾಗಿತ್ತು ಅಂತ ಅನಿಸ್ತು. ಸ್ವಲ್ಪ ಕ್ಲಾರಿಟಿ ಮತ್ತು ಕಂಟಿನ್ಯೂಟಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಿಟ್ ಅಂತ ಹೆಸರು ಮಾಡಿಕೊಂಡು ಈ ಫ್ರಾಂಚೈಸಲ್ಲಿ ಬರ್ತಿರೋ ಸಿನಿಮಾಗಳೆಲ್ಲ ಹಿಟ್ ಆಗ್ತಿರೋದ್ರಿಂದ ಈ ಒಂದು ಸಿನಿಮಾ ಒಂದು ವರ್ತ್ ವಾಚ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆಲ್ಲೂ ಕೂಡ ದುಡ್ಡು ವೇಸ್ಟ್ ಆಯಿತು ಅನ್ನೋ ಫೀಲ್ ಕೊಡಲಿಲ್ಲ. ಬಟ್ ಆದರೆ ಕೆಲವೊಂದು ಎಲಿಮೆಂಟ್ಸ್ ನನಗೆ ಡಿಸಪಾಯಿಂಟ್ ಮಾಡ್ತು. ಅದು ಇನ್ನೂ ಇಂಪ್ರೂವೈಸ್ ಮಾಡಿದ್ದಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಈ ಸಿನಿಮಾದಲ್ಲಿ ಇವ್ರು ತೊಗೊಂಡಿರುವಂಥ ಕಾನ್ಸೆಪ್ಟು ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಆಗೇ ಇದೆ. ಏನಕ್ಕೆ ಅಂತಂದರೆ ಅದಕ್ಕೆ ಒಂದು ಕ್ರಿಯೇಟಿವ್ ಸ್ಪೇಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬ ಕ್ರಿಯೇಟಿವಲ್ಲಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಮಸ್ಟ್ ವಾಚ್ ಅಂತಲೂ ಹೇಳ್ತೀನಿ, ಒನ್ ಟೈಮ್ ವಾಚ್ ಅಂತಲೂ ಹೇಳ್ತೀನಿ. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ.